ನಮ್ಮೂರು ಚಕ್ಕೆರೆಯಲ್ಲಿ ದಿನಾಂಕ 27/7/2025 ಜಡೆಮುನೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನೆ ಮಾಡಲಾಗಿದೆ. 48 ದಿನಗಳ ಕಾಲ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಸತತವಾಗಿ ನಡೆಯಲಿದ್ದು, 48ನೇ ದಿನವಾದ ಸೆಪ್ಟೆಂಬರ್ 12ರ ಶುಕ್ರವಾರದಂದು ಅದ್ದೂರಿಯಾಗಿ ಸ್ವಾಮಿಗೆ ಪೂಜೆ ನಡೆಯಲಿದೆ. ಚಕ್ಕೆರೆಯಲ್ಲಿ ಪಾರೆತೆಕ್ಕಲು ಹೋಗುವ ದಾರಿಯಲ್ಲಿ ಸ್ವಾಮಿ ಮುನೇಶ್ವರ ನೆಲೆಸಿದ್ದಾರೆ. ಹಾಗೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಸ್ವಾಮಿಯ ಮುಂಭಾಗದಲ್ಲಿ ನಂದಿ ಇದ್ದು, ಹಿಂಭಾಗದಲ್ಲಿ ಮೂಡಿರುವ ಹುತ್ತವಿದೆ. ಮುನೇಶ್ವರನು ರಕ್ಷಕ ದೇವತೆ. ಅಮಾವಾಸ್ಯೆಯ ದಿನದಂದು ಸ್ವಾಮಿಗೆ ಪೂಜೆ ಸಲ್ಲಿಸುವುದು ಬಹಳ ವಿಶೇಷ. ಯಾರು ಅಮಾವಾಸ್ಯೆಯ ದಿನದಂದು ಭಗವಂತನ ಸನ್ನಿಧಿಗೆ ಭೇಟಿ ನೀಡಿ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೋ ಅವರನ್ನು ಮುನೇಶ್ವರನು ಸದಾ ರಕ್ಷಿಸುತ್ತಾನೆ ಎಂಬುದು ನಂಬಿಕೆ. ಒಂದು ಹಿನ್ನೆಲೆಯ ಹಾಗೆ, ದಕ್ಷ ಯಜ್ಞದಲ್ಲಿ ಶಿವನನ್ನು ಕೈಬಿಟ್ಟಾಗ ಕೋಪಗೊಂಡ ಶಿವನ ಬೆವರಿನಿಂದ ಮುನೇಶ್ವರನು ರೂಪುಗೊಂಡರು ಎಂದು ಹೇಳಲಾಗುತ್ತದೆ. ಜಡೇಗನಹಳ್ಳಿಗೆ ಸಂಬಂಧಪಟ್ಟ ಸ್ವಾಮಿಯು ನಮ್ಮೂರಿನಲ್ಲಿ ನೆಲೆಸಿದ ಕತೆ, ಇದರ ಹಿನ್ನೆಲೆ, ಇತಿಹಾಸ ಹಾಗೂ ದೇವಾಲಯದ ಪೂಜೆ ಬಗ್ಗೆ ಹಾಗೂ ಮೂಡಿರುವ ಹುತ್ತದ ವಿಸ್ಮಯ ಕಥೆಯ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಮಾತಾಡ್ತೀನಿ. ಧನ್ಯವಾದಗಳು.